ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿ ಕೊಬ್ಬರಿ ಹೋಳಿಗೆ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಕರೆಕ್ಟಾಗಿ ರೆಸಿಪಿ ಅರ್ಥ ಆಗುತ್ತೆ. ಸೊ ನಾನಿಲ್ಲಿ ಮೊದಲು 1 ಬೌಲ್ನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಂಡು 1 ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೈಗೆ ಹಿಟ್ಟು ಅಂಟ್ಕೋಬೇಕು, ಆ ಥರ ನೀವು ಹಿಟ್ಟನ್ನ ನೆನೆಸಿಟ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಮೂತಾಗಿರಲಿ. ಆದರೆ ಬೇಳೆ ಹೋಳಿಗೆಗೆ ನೀವು ಮಾಡ್ಕೋತೀರಲ್ವ, ಅಷ್ಟೊಂದು ಸ್ಮೂತಾಗೇನು ಬೇಡ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ. ನೋಡಿ, ನಾನು ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಹಿಟ್ಟು ರೆಡಿ ಆದಮೇಲೆ ಮೇಲ್ಗಡೆ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು 1-2 ಅವರು ನಾನು ನೆನೆಯೋದಕ್ಕೆ ಅಂತ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಆಮೇಲೆ ಒಂದು ತೆಂಗಿನಕಾಯಿನಷ್ಟು, ಅಂದರೆ ಒಂದು ಬಲ್ತಿರೋ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು. ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಗ್ರೈಂಡ್ ಮಾಡ್ಕೊಳೋದಕ್ಕೆ ಸಾಧ್ಯನೋ ಅಷ್ಟು ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಎತ್ತಿಟ್ಕೊಂಡು ನಾನು 4 ಕಪ್ ಆಗೋವಷ್ಟು ಕೊಬ್ಬರಿಗೆ 2 ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲಕ್ಕೆ 1-2 ಟೇಬಲ್ ಸ್ಪೂನ್ ನೀರನ್ನ ಹಾಕ್ಕೊಂಡು ಪಾನಕಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧದಷ್ಟು ಪಾನಕ ರೆಡಿ ಆದಮೇಲೆ ನಾನು ಫ್ಲೇವರ್ಗೆ ಅಂತ 1-2-3 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕೊಂಡ್ರೆ ಪಾನಕದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಪಾನಕ ರೆಡಿ ಆಗಿದೆಯೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರಲ್ಲಿ ಈ ಪಾನಕದ 1-2 ಹನಿ ಹಾಕಿದರೆ ಅದು ಕೆಳಗಡೆ ಹೋಗಿ ತಳದಲ್ಲಿ ಕುತ್ಕೋಬೇಕು. ತಳ ಹಿಡಿದ್ರೆ ಪಾನಕ ರೆಡಿ ಆಗಿದೆ ಅಂತ ಅರ್ಥ. ಮೇಲ್ಗಡೆ ನೀರು ಜೊತೆ ಮಿಕ್ಸ್ ಆದರೆ ಪಾನಕ ಇನ್ನೂ ಆಗಿಲ್ಲ ಅಂತ ಅರ್ಥ. ಸೊ ಈಗ ರೆಡಿಯಾಗಿರೋ ಪಾನಕಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಎಲ್ಲ ಗಟ್ಟಿ ಆಗೋ ಥರ ನಾವು ನೀಟಾಗಿ ಗ್ಯಾಸ್ ಫ್ಲೇಮ್ನ ಸ್ವಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ತಣ್ಣಗಾದಮೇಲೆ ನಾನಿಲ್ಲಿ 3-4 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಏನಾದರೂ ಎಕ್ಸ್ಟ್ರಾ ಮಾಯ್ಶ್ಚರ್ ಇದ್ದರೆ ಹೋಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹುರಿಗಡಲೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಸೊ ಇದನ್ನು ಮತ್ತೊಂದು ಸ್ವಲ್ಪ ನಾದ್ಕೊಂಡು ನೋಡಿ ಇಷ್ಟಿಷ್ಟೇ ತೊಗೊಳ್ತಾ ಇದ್ದೀನಿ. ಸ್ವಲ್ಪನೇ ತೊಗೊಂಡು ಇದನ್ನು ನಾನು ಕೈ ಮೇಲೆ ಒಂದು ಸ್ವಲ್ಪ ಈ ಥರ ತಟ್ಕೊಂಡಿದ್ದೀನಿ. ಪೇಪರ್ ಮೇಲೆ ಅಥವಾ ಕೈ ಮೇಲೆ ಈ ಥರ ಸ್ವಲ್ಪ ತಟ್ಕೊಂಡು ಈ ಥರ ಒಂದು ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋಬೇಕು. ಒಳಗಡೆ ಹೂರಣದ್ದು ಇಟ್ಕೊಂಡು ಈ ಥರ ನೀಟಾಗಿ ಎಲ್ಲ ಕವರ್ ಮಾಡ್ಕೋಬೇಕು. ಎಲ್ಲ ಸುತ್ತ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ಥರ ಎಲ್ಲದನ್ನು ನೀಟಾಗಿ ಕವರ್ ಮಾಡಿಕೊಂಡು ಅದನ್ನು ಒಳಗಡೆ ಫಿಲ್ ಮಾಡ್ಕೊಂಡ್ಮೇಲೆ ಇದನ್ನು ಹೋಳಿಗೆ ಥರ ನಾವು ಹೇಗೆ ಬೇಳೆ ಹೋಳಿಗೆ ಎಲ್ಲ ತಟ್ಕೊಡ್ತೀವಲ್ಲ ಅದೇ ಥರ ಇದನ್ನು ಕೂಡ ತಟ್ಕೋಬೇಕಾಗುತ್ತೆ. ಇದನ್ನು ಫುಲ್ ತೆಳ್ಳಗೆ ತಟ್ಕೋಬೇಡಿ ಬೇಳೆ ಹೋಳಿಗೆ ಥರ, ಯಾಕೆಂದರೆ ಇದು ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ಸೊ ಸ್ಮೂತಾಗಿರ್ಬೇಕಂದ್ರೆ ಒಂದು ಸ್ವಲ್ಪ ದಪ್ಪನೇ ತಟ್ಕೊಳ್ಳಿ. ತಟ್ಕೊಂಡ್ಮೇಲೆ ಈ ಥರ ಕೈಯಲ್ಲಿ ಬೇಕಾದರೂ ತಟ್ಕೋಬೋದು ಅಥವಾ ನೀವು ಲಟ್ಟಣಿಕೆಯಿಂದ ಬೇಕಿದ್ರೂ ತಟ್ಕೋಬೋದು. ನೋಡಿ, ಮನೇಲಿ ಹಸಿ ಕೊಬ್ಬರಿ ಜಾಸ್ತಿ ಇರುತ್ತೆ ಅಲ್ವಾ, ಪೂಜೆಗೆ ಅಂತ ಕಾಯಿ ತಂದಿರ್ತೀರ. ಸೊ ಹಸಿ ಕೊಬ್ಬರಿ ತುಂಬ ಜಾಸ್ತಿ ಇದ್ದಾಗ ಈ ರೆಸಿಪಿನ ಮರಿದೇನೆ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರವಾಗಿ ಬಂದಿತ್ತು ಈ ಕೊಬ್ಬರಿ ಹೋಳಿಗೆ. ಮರಿದೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೋಡಿ, ಈ ಥರ ತಟ್ಕೊಂಡ್ಮೇಲೆ ಇದನ್ನು ಕಾದಿರೋ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಲಿಕಾನ್ ಪೇಪರ್ ಮೇಲೆ ಇದನ್ನು ತಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಒದ್ದೆ ಬಟ್ಟೆ ಮೇಲೆ ಬೇಕಿದ್ರೂ ತಟ್ಕೋಬೋದು ಅಥವಾ ಸಿಲಿಕಾನ್ ಪೇಪರ್ ಮೇಲೆ ಬೇಕಿದ್ರೂ ತಟ್ಕೋಬೋದು. ಕಾದಿರೋ ತವಾ ಮೇಲೆ ಹಾಕಿದ ಮೇಲೆ ಇದನ್ನು ಒಂದು ಕಡೆ ಫಸ್ಟು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನೀವು ಎಣ್ಣೆ ತುಪ್ಪ ಯಾವ್ದು ಬೇಕಿದ್ರೂ ಹಾಕ್ಕೋಬೋದು ಬೇಯಿಸೋವಾಗ, ಇಲ್ಲ ಏನು ಬೇಡ ಅಂದರೆ ಅದು ಕೂಡ ಓಕೆ. ಯಾಕಂದರೆ ನಾವು ಆಲ್ರೆಡಿ ಹೋಳಿಗೆ ತಟ್ಟೋವಾಗಲೇ ಸ್ವಲ್ಪ ಹಾಕಿರ್ತೀವಲ್ವ, ಸೊ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ 2 ಕಡೆ ಬೇಯಿಸ್ಕೊಂಡ್ಮೇಲೆ ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಇದನ್ನು ಈ ಥರ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಯಾವ ರೆಸಿಪಿನ ನನ್ನ ಚಾನಲ್ನಲ್ಲಿ ತೋರಿಸ್ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.